ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಜಗತ್ತಿನ ಮೂಲೆ ಮೂಲೆಗೆ ತಲುಪಿಸಬೇಕು ಎನ್ನುವುದೇ ನಮ್ಮ ಗುರಿ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಯುವ ಅಧ್ಯಕ್ಷ ಅನೂಪ್ ರಾಜ್ ತಿಳಿಸಿದರು. ಪಾಲ್ಗೊಳ್ಳೋದ್ರಿಂದ ನಮಗೆ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ. ನಾನು ಸೌಮ್ಯ ಸತೀಶ್. ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಜಗತ್ತಿನ ಮೂಲೆ ಮೂಲೆಗೆ ತಲುಪಿಸಬೇಕು ಎನ್ನುವುದೇ ನಮ್ಮ ಗುರಿ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಯುವ ಅಧ್ಯಕ್ಷ ಅನೂಪ್ ರಾಜ್ ತಿಳಿಸಿದರು. ಆಲೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾನವ ಧರ್ಮಕ್ಕೆ ಜಯವಾಗಲಿ. ಸಮಾಜದಲ್ಲಿ ಎಲ್ಲ ವರ್ಗಗಳಲ್ಲಿಯೂ ಕೂಡ ತಾರತಮ್ಯ, ಮೇಲು ಕೀಳು, ಅಸ್ಪೃಶ್ಯತೆ, ಜಾತಿ ಪದ್ಧತಿಗಳು ಜೀವಂತವಾಗಿವೆ. ಇದನ್ನು ತೊಡೆದು ಹಾಕಬೇಕು. ಈ ನಿಟ್ಟಿನಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕದಲ್ಲಿ ಮಹಾ ಅಧಿವೇಶನ ಹಮ್ಮಿಕೊಂಡಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇಂದು ಯುವಕರು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು ಹಾಗೂ ಇಂತಹ ಕಾರ್ಯಕ್ರಮಗಳ ಸದುಪಯೋಗ ಪಡೆದುಕೊಳ್ಳಬೇಕೆಂದರು. ಪತ್ರಿಕಾಗೋಷ್ಠಿಯಲ್ಲಿ ಕಸಾಪ ಮಾಜಿ ಅಧ್ಯಕ್ಷ ಶಿವಮೂರ್ತಿ, ಅಖಿಲ ಭಾರತ ವೀರಶೈವ ಮಹಾಸಭಾ ಯುವ ವಿಭಾಗದ ಅಧ್ಯಕ್ಷ ಅನೂಪ್ ರಾಜ್, ಉಮಾರವಿ ಇದ್ದರು. ಪಾಲ್ಗೊಳ್ಳೋದ್ರಿಂದ ನಮಗೆ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಕೃಷಿ ವಿಚಾರ, ಕೈಗಾರಿಕಾ ವಿಚಾರ, ಯುವ ಮತ್ತು ಮಹಿಳಾ ಅಧಿವೇಶನಗಳು, ಹಲವಾರು ಗೋಷ್ಠಿಗಳು ಅಲ್ಲಿ ನಡೆಯುತ್ತೆ. ಆ ಗೋಷ್ಠಿಗಳ ನಾವು ಭಾಗವಹಿಸೋದ್ರಿಂದ ಈಗ ಕೃಷಿ ತಗೊಂಡ್ರೆ ಹಲವಾರು ಕೃಷಿ ವಿಚಾರಗಳು, ಹೇಗೆ ಒಬ್ಬ ರೈತ ಉನ್ನತೀಕರಣ ಆಗ್ಬೋದು, ಯಾವ ರೀತಿ ಮಾಡರ್ನೈಸ್ ಅಗ್ರಿಕಲ್ಚರ್ ಮಾಡ್ಬೋದು, ಈ ನಿಟ್ಟಿನಲ್ಲಿ ಹಲವಾರು ವಿಚಾರಗಳು ಯುವ ಅಧಿವೇಶನಕ್ಕೆ ಹೋದಾಗ ಹೇಗೆ ಯುವಕರು ಇವತ್ತಿನ ನಮ್ಮ ಸಮಾಜದಲ್ಲಿ ಯಾವ ರೀತಿ ಅಭಿವೃದ್ಧಿಗೊಳ್ಬೋದು, ಯಾವ ರೀತಿಯ ಯೋಜನೆಗಳು ಸರ್ಕಾರದ ಫಲಾನುಭವಿಗಳು ಆಗಿರ್ಬೋದು, ಕೇಂದ್ರದ ಅಡಿಯಲ್ಲಿ, ರಾಜ್ಯದ ಅಡಿಯಲ್ಲಿ ಅನ್ನುವಂಥದ್ದು, ಯಾವ್ಯಾವ ರೀತಿ ಮಹಾಸಭಾ ವತಿಯಿಂದ ಯಾವ ರೀತಿ ಒಂದು ಪ್ರಯೋಜನ ಲಾಭಗಳು ಸಿಗುತ್ತೆ ಅನ್ನೋ ಒಂದು ವಿಚಾರಗಳನ್ನೆಲ್ಲ ಮಂಡನೆ ಆಗುತ್ತೆ. ಹಲವಾರು ರಾಜ್ಯದ ರಾಜಕೀಯ ಮುಖಂಡರುಗಳು ಹಾಗೂ ಶ್ರೀಗಳು ಭಾಗಿಯಾಗ್ತಾ ಇದ್ದಾರೆ. ಆದ್ರಿಂದ ಆಲೂರಿನ ತಾಲೂಕಿನ ಎಲ್ಲ ವೀರಶೈವ ಲಿಂಗಾಯತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ನಮ್ಮ ಕೋರಿಕೆ ಒಂದಿನ ಮಟ್ಟಿಗೂ ಸಹ